In this unit 4 or module 4, it consists of main point is chlorination. They ask a question like what is chlorination, how the chlorination is work. Write about chlorination ಅಂದರೆ ಇದನ್ನು ಬರೀಬೇಕು ಫಸ್ಟ್ ಟೈಮ್. What is chlorinations? ಏನು ಬರೀತೀರಾ ಅದನ್ನು? ಕ್ಲೋರಿನ್ ಅಂದರೆ ನಾರ್ಮಲ್ ಟರ್ಮಲ್ಲಿ ಹೇಳಬೇಕಂದ್ರೆ ಕ್ಲೋರಿನ್ ಇಸ್ ನಥಿಂಗ್ ಬಟ್ ಬ್ಲೀಚಿಂಗ್ ಪೌಡರ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಅಥವಾ ಸಿಂಟೆಕ್ಸ್ ಟ್ಯಾಂಕನ್ನು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ, we call it as chlorinations. Chlorine is available almost universally, ಎಲ್ಲ ಕಡೆನೂ ಸಿಗ್ತಾ ಇರುತ್ತೆ. Used for disinfection of public water supplies. ಇಷ್ಟು ಇದ್ರ ಬಗ್ಗೆ ಬರೀಬೇಕು. ನೆಕ್ಸ್ಟ್, ಡಿಸ್ಇನ್ಫೆಕ್ಟಿಂಗ್ ಆ್ಯಕ್ಷನ್ ಆಫ್ ಕ್ಲೋರಿನ್. ಹೇಗೆ ಡಿಸ್ಇನ್ಫೆಕ್ಷನ್ ವರ್ಕ್ ಮಾಡುತ್ತೆ? ಸಪೋಸ್ ಬ್ಲೀಚಿಂಗ್ ಪೌಡರ್ ಹಾಕಿದಾಗ ಅದರಲ್ಲಿ ಏನೇನಾಗುತ್ತೆ ಅಂತ. When the chlorine is added to water, it forms the hypochlorous acid or hypochlorite acid. Very important thing. You have to write hypochlorite ions, which are immediately and disperse effect on most form of microscopic organism. The reaction, first chlorine water ಹಾಕಿದಾಗ ಅದೇನಾಗುತ್ತೆ, ಹೈಪೋಕ್ಲೋರಸ್ ಆಕ್ಸೈಡ್ or hypochlorite ion ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಒಂದು ಈಕ್ವೇಷನ್, this is Cl2 is nothing but bleaching powder or chlorine when it combined to water at pH 5, it forms hypochlorous acid plus HCl. Very simple. Cl2 plus H2O, this H remains same and OCl forms. Finally HCl is remaining. This hypochlorous acid is unstable and may break into hydrogen ions and hypochlorite ions. This HOCl again break into the H plus and OCl hypochlorite ions. ಈ hypochlorite ions ಬ್ಯಾಕ್ಟೀರಿಯಾನ ಕಿಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದಿಸ್ ಅಬೌಟ್ ಆಫ್ ಕ್ಲೋರಿನ್. ಇದೊಂದು ಫಿಗರ್ ಶೋ ಮಾಡುತ್ತೆ. ಏನಂದರೆ ಪಿ ಎಚ್ ಇನ್ಕ್ರೀಸ್ ಆಗ್ತಾ ಇದೆ. ನಾನು ಹೇಳಿದೆ ಆಗಲೇ pH 5ಗೆ HOCl and HCl ಬಿಡುಗಡೆ ಆಗುತ್ತೆ ಅಂತ. ಸಪೋಸ್ ಪಿ ಎಚ್ ಇನ್ಕ್ರೀಸ್ ಆಗ್ತಾಗೆ ಹೇಗಾಗುತ್ತೆ? ಇಲ್ಲಿ ಪಿ ಎಚ್ ಇನ್ಕ್ರೀಸ್ ಆಗ್ತಾಗೂ HOCl ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ ಮತ್ತು OCl ಕಂಟೆಂಟ್ ಇನ್ಕ್ರೀಸ್ ಆಗುತ್ತೆ. ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ ಇದು. ನೆಕ್ಸ್ಟ್, ಕ್ಲೋರಿನ್ ಡಿಮ್ಯಾಂಡ್. ಇಲ್ಲೇ ವರ್ಲ್ಡ್ ಗಿವ್ಸ್ ಡಿಮ್ಯಾಂಡ್ ನೋಡಿ, ಬಟ್ ದ ಅಮೌಂಟ್ ಆಫ್ ಕ್ಲೋರಿನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದಿ ಕಿಲ್ಲಿಂಗ್ ಆಫ್ ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾ ಆರ್ ಆರ್ಗ್ಯಾನಿಕ್ bacteria is nothing but chlorine demand. So generally ಎಷ್ಟಿರುತ್ತೆ? ಮಿನಿಮಮ್ ಆಸ್ ಪರ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ it should be 0.2 milligram per liter. It's very important for competitive exams. If what is the amount of chlorine is left in the water ಅಂತ ಕೇಳಿದಾಗ 0.2 milligram per liter. So next, ಫಾರ್ಮ್ಸ್ ಆಫ್ ಕ್ಲೋರಿನೇಷನ್. ಯಾವ್ಯಾವ ಫಾರ್ಮಲ್ಲಿ ಕ್ಲೋರಿನೇಷನ್ನ ಆ್ಯಡ್ ಮಾಡ್ತಾ ಹೋಗ್ತಾರೆ ವಾಟರಲ್ಲಿ, ಎಲ್ಲೆಲ್ಲಿ ಹಾಕ್ತಾರೆ ಅಂತ. ಇಟ್ ಇನ್ಕ್ಲೂಡ್ಸ್ ಪ್ಲೇನ್ ಕ್ಲೋರಿನೇಷನ್, ಪ್ರೀ ಕ್ಲೋರಿನೇಷನ್, ಪೋಸ್ಟ್ ಕ್ಲೋರಿನೇಷನ್, ಡಬಲ್ ಆರ್ ಮಲ್ಟಿಪಲ್ ಕ್ಲೋರಿನೇಷನ್, ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್, ಸೂಪರ್ ಕ್ಲೋರಿನೇಷನ್ ಆರ್ ಡಿಕ್ಲೋರಿನೇಷನ್. ಪ್ಲೇನ್ ಕ್ಲೋರಿನೇಷನ್. ಪ್ಲೇನ್ ಕ್ಲೋರಿನೇಷನ್ is application of chlorine to plain or raw water as it enters the distribution system. ವಾಟರ್ ಟ್ರೀಟ್ ಮಾಡಿದರೆ ಫಿಲ್ಟ್ರೇಷನ್ ಆಗಿಬಿಟ್ಟಿದೆ, ಟ್ರೀಟ್ಮೆಂಟಿಗೆ ಕಳಿಸ್ಬೇಕು ಅಥವಾ ಡಿಸ್ಟ್ರಿಬ್ಯೂಷನ್ ಕುಡಿಯೋದಕ್ಕೆ ಕಳಿಸ್ಬೇಕು. ಆನ್ ದಟ್ ಟೈಮ್ ವಿ ಆ್ಯಡೆಡ್ ದ ಕ್ಲೋರಿನ್, ವಿ ಕಾಲ್ ಇಟ್ ಆಸ್ ಪ್ಲೇನ್ ಕ್ಲೋರಿನೇಷನ್. ದ ಕ್ಲೋರಿನ್ ಈಸ್ ಆ್ಯಡೆಡ್ ಬಿಫೋರ್ ದಿ ವಾಟರ್ ಎಂಟರ್ ಇನ್ ಟು ದ ಡಿಸ್ಟ್ರಿಬ್ಯೂಷನ್ ಚೇಂಬರ್. ಇಷ್ಟು ಬರಬೇಕು. ಪ್ರೀ ಕ್ಲೋರಿನೇಷನ್ ಇದು ಯಾವಾಗ ಆಗ್ತಾರೆ ಅಂದರೆ ಎಸ್ಪೆಷಲಿ ಬಿಫೋರ್ ದ ಫಿಲ್ಟ್ರೇಷನ್. ದ ಕ್ಲೋರಿನ್ ವಿಚ್ ಇಸ್ ಆ್ಯಡೆಡ್ ಟು ದ ವಾಟರ್ before the filtration unit. Next, chlorine residue. Still ಬೇಕು 0.3 to 0. ಏನಿದೆ ರೆಸಿಡ್ಯೂವಲ್ ಅಂದರೆ ವಾಟರ್ ಟ್ರೀಟ್ ಮಾಡಿದ್ದೀನಿ, ಫಿಲ್ಟ್ರೇಷನ್ ಎಲ್ಲ ಆಗಿದೆ, ಡಿಸ್ಟ್ರಿಬ್ಯೂಷನ್ ಚೇಂಬರಿಗೆ ಕಳಿಸ್ಬೇಕು. ಪೈಪು ವೆರಿ ಲಾಂಗ್ ಇದೆ ಅಂದ್ಕೊಳ್ಳಿ. ದಿಸ್ ಪೈಪ್ ಇಸ್ ಬಿಕಮ್ ವೆರಿ ಲಾಂಗ್. ಆನ್ ದಟ್ ಟೈಮ್ ಎಲ್ಲ ಟೈಮಲ್ಲೂ ನಾನು ಕ್ಲೋರಿನ್ ಹಾಕೋಕ್ಕಾಗಲ್ಲ. ಸೊ ಮಿನಿಮಮ್ ಅಮೌಂಟ್ ಆಫ್ ಕ್ಲೋರಿನ್ ಮೇಂಟೈನ್ ಮಾಡಿರ್ತೀನಿ. ಎಲ್ಲೇ ತನಕ ಅಂದರೆ ಈ ಡಿಸ್ಟ್ರಿಬ್ಯೂಷನ್ ಚೇಂಬರಿಗೆ ಹೋಗಿ ತಲುಪೋ ತನಕ ವಾಟರ್ ಏನೋ ಎಫೆಕ್ಟ್
ಆಗಬಾರ್ದು. ಅದಕ್ಕೆ ನಾನು ಕ್ಲೋರಿನ್ ಹಾಕ್ತೀನಿ. ಆ ಕ್ಲೋರಿನ ರೆಸಿಡ್ಯೂಲ್ ಕ್ಲೋರಿನ್, ದ ಕ್ಲೋರಿನ್ ಈಸ್ ಲೆಫ್ಟ್ ಬಿಫೋರ್ ದಿ ಡಿಸ್ಟ್ರಿಬ್ಯೂಷನ್ ಚೇನ್ ಪ್ಲಸ್ ಅವೈಲೇಬಲ್ ಕ್ಲೋರಿನ್ ಅಂತಾನು ಕರೀತಾರೆ. ಇದು ಹೇಗೆ? ಸೊ ಇಟ್ಸ್ ಕಾಲ್ಡ್ ಆಸ್ ಕ್ಲೋರಿನ್ ರೆಸಿಡ್ಯೂ ಅಂತ ಕರೀತಾರೆ. Post chlorination is nothing but the application of chlorine to water after its treatment. ಎಲ್ಲ ಟ್ರೀಟ್ಮೆಂಟ್ ಮುಗಿದಾದ್ಮೇಲೆ ಹಾಕ್ತೀವಲ್ಲ, ಈ ಕಾಲ್ಡ್ ನೇಮೇ ಕೊಡ್ತಾ ಇದೆ. ಪೋಸ್ಟ್ ಅಂದರೆ ಎಲ್ಲ ಟ್ರೀಟ್ಮೆಂಟ್ ಆದಾಗ ಅಪ್ಲೈ ಮಾಡೋದನ್ನು ಪೋಸ್ಟ್ ಕ್ಲೋರಿನ್. ದ ಕ್ಲೋರಿನ್ ವಿಚ್ ಇಸ್ ಆ್ಯಡೆಡ್ ಆಫ್ಟರ್ ದಿ ಟ್ರೀಟ್ಮೆಂಟ್. ಡಬಲ್ ಆರ್ ಮಲ್ಟಿಪಲ್ ಕ್ಲೋರಿನೇಷನ್. ಡಬಲ್ಸ್ ಅಂದರೆ 2 times. The application of chlorines at 2 or more points in the purification process. 1 ಅಥವಾ 2 ಜಾಗದಲ್ಲಿ ಕ್ಲೋರಿನ್ ಅಪ್ಲೈ ಮಾಡೋದನ್ನು ಡಬಲ್ ಆರ್ ಮಲ್ಟಿಪಲ್ ಕ್ಲೋರಿನೇಷನ್ ಅಂತ ಕರಿತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್. ವಾಟ್ ಇಸ್ ದಿಸ್ ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್ ಅಂದರೆ ಏನು ನೋಡಿ, ಡಯಾಗ್ರಾಮಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ವಾಟರ್ ತಗೊಂಡಿದ್ದೀನಿ. ವಾಟರಲ್ಲಿ ಫಸ್ಟ್ ಏನು ಇಂಪ್ಯೂರಿಟೀಸ್ ಇಲ್ಲ ಅಂದ್ಕೊಳ್ಳಿ, ಕ್ಲೋರಿನ್ ಆ್ಯಡ್ ಮಾಡಿದೆ. ಈಗ ಫಸ್ಟ್ ಎಷ್ಟಿತ್ತು, ಲಾಸ್ಟು ಅಷ್ಟೇ ಇರುತ್ತೆ. ಇಟ್ಸ್ ರೆಪ್ರೆಸೆಂಟೆಡ್ ಇನ್ ಲೈನ್ ಎ. ಫಸ್ಟ್ ಅಡಿಷನ್ ಮಾಡ್ತೀನಲ್ಲ, ದ ಕ್ಲೋರಿನ್ ಆ್ಯಡೆಡ್ ಟು ವಾಟರ್ ಬಿಫೋರ್ ಇಟ್ ರಿಮೈನ್ಸ್ ದ ಸೇಮ್ ಇಸ್ ಶೋನ್ ಇನ್ ದ ಲೈನ್ ಎ. ಇನ್ನು ನೋಡಿ, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4 ಅಂತ ಡಿವೈಡ್ ಮಾಡಿದ್ದೀನಿ. ಫಸ್ಟ್ ಬರೀತೀರಾ, ದ ಅಮೌಂಟ್ ಆಫ್ ಕ್ಲೋರಿನ್ ಆ್ಯಡೆಡ್ ಟು ವಾಟರ್ ಇಸ್ ಸೇಮ್ ಆಸ್ ಆಫ್ಟರ್ ಸೇಮ್ ಥ್ರೂಔಟ್ ದ ಟ್ರೀಟ್ಮೆಂಟ್ ಇದ್ದಾಗ ಲೈನ್ ಎನ ಶೋ ಮಾಡ್ತೀವಿ. ಎ ಟು ಬಿ ಅಬ್ಸರ್ವ್ ಮಾಡ್ಬೋದು. ಫಸ್ಟಿಗೆ ಕ್ಲೋರಿನ್ ಆ್ಯಡ್ ಮಾಡ್ತಾ ಹೋಗ್ತೀನಿ. ಫಸ್ಟಿಗೆ ಏನು ಎಫೆಕ್ಟ್ ಆಗಲ್ಲ. ಆ್ಯಡ್ ಮಾಡ್ತಾ ಅಪ್ ಟು ಪಾಯಿಂಟ್ ಸಿ. ದಿಸ್ ಸ್ಟೇಜ್ 2, ಇಫ್ ದ ಕ್ಲೋರಿನ್ ಈಸ್ ಆ್ಯಡೆಡ್ ಟು ವಾಟರ್, ಇಫ್ ದೇರ್ ಈಸ್ ನೋ ಆ್ಯಕ್ಟಿವಿಟೀಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಕ್ಟಿವಿಟಿ ಏನೂ ಆಗ್ತಿಲ್ಲ, ಸೊ ಇಟ್ ರೀಚಸ್ ಮ್ಯಾಕ್ಸಿಮಮ್ ಲೆವೆಲ್, ದಟ್ ಈಸ್ ಸಿ ಪಾಯಿಂಟ್. ಇಲ್ಲಿ ಬಂದು ರೀಚ್ ಆಗುತ್ತೆ. ಆಫ್ಟರ್ ಏನಾಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ನ ಸಾಯಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಕ್ಲೋರಿನ್. ಫಸ್ಟ್ ಒನ್ ಥಿಂಗ್, ಆಕ್ಸಿಡೇಷನ್ ಆಗುತ್ತೆ. ಫ್ರಮ್ ಪಾಯಿಂಟ್ ಸಿ ಕ್ಲೋರಿನ್ ಗೆಟ್ ಆಕ್ಸಿಡೈಸ್ ಆ್ಯಂಡ್ ಸ್ಟಾರ್ಟ್ ಕಿಲ್ಲಿಂಗ್ ದ ಮೈಕ್ರೋ ಆರ್ಗ್ಯಾನಿಸಮ್. ಎಷ್ಟು ಅಪ್ಲೈ ಮಾಡಿದ ಅಷ್ಟು ಖಾಲಿ ಆಗ್ತಾ ಬರುತ್ತೆ. ಖಾಲಿಯಾಗಿ ಚೆಕ್ಕಲ್ಲಿ ನಾನು ನೋಡಿದಾಗ ಇಲ್ಲಿ ಕ್ಲೋರಿನ್ ಇರಲ್ಲ. ಸೊ ಸಣ್ಣ ಡ್ರಾಪ್ ಆಗುತ್ತೆ. ಯಾಕಂದರೆ ಮೈಕ್ರೋ ಆರ್ಗ್ಯಾನಿಸಮ್ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತಿದೆ, ಆಕ್ಸಿಡೇಷನ್ ಆಗ್ತಿದೆ. ಸೊ ಕ್ಲೋರಿನ್ ಡಿಕ್ರೀಸ್ ಆಗುತ್ತೆ ಫ್ರಮ್ ಲೈನ್ ಟು ಎ. ಇಲ್ಲಿಂದ ಮತ್ತೆ ಕ್ಲೋರಿನ್ ಆ್ಯಡ್ ಮಾಡಿದಾಗ ಸಡನ್ನಾಗಿ ಕ್ಲೋರಿನ್ ರೇಟ್ ಜಾಸ್ತಿ ಆದರೆ ಕ್ಲೋರಿನ್ ಜಾಸ್ತಿ ಆಗ್ತಾ ಹೋಗುತ್ತೆ ಆ್ಯಡ್ ಮಾಡ್ತಾನೆ. ಯಾಕಂದರೆ ಇಲ್ಲೇ ಎಲ್ಲ ಮೈಕ್ರೋ ಆರ್ಗ್ಯಾನಿಸಮ್ ಕಿಲ್ ಆಗಿದೆ. ಸೊ ಇಟ್ ರೈಸಸ್. ಬಿಫೋರ್ ಆ್ಯಡಿಂಗ್ ಇಟ್ ಶೋಯಿಂಗ್ ದ ಲೈನ್ ಎ. ಆಫ್ಟರ್ ದ ಅಡಿಷನ್ ಆಫ್ ಕ್ಲೋರಿನ್ ಇಟ್ ರೀಚಸ್ ದ ಮ್ಯಾಕ್ಸಿಮಮ್ ಅಟ್ ಸಿ. ಆಫ್ಟರ್ ದಟ್ ಆಕ್ಸಿಡೇಷನ್ ಆಫ್ ಕ್ಲೋರಿನ್ is taking place and reverse killing of microorganism takes place. It reaches the point B is called as breakpoint chlorination, and then after addition of chlorine it reaches maximum value. It's shown in line E. ಇಷ್ಟು ಬರೀಬೇಕು. ರೆಸಿಡ್ಯೂಯಲ್ ಕ್ಲೋರಿನ್ ಬಗ್ಗೆ ಬ್ರೇಕ್ಪಾಯಿಂಟ್ ಕ್ಲೋರಿನೇಷನ್ ಕೇಳಿದಾಗ ಇದನ್ನು ಬರೀಬೇಕು ವಿತ್ ಗ್ರಾಫ್. ಇದರ ಎಕ್ಸ್ಪ್ಲನೇಷನ್. ಆ್ಯಂಡ್ ಸೂಪರ್ ಕ್ಲೋರಿನೇಷನ್ ಅಂದರೆ ದ ಅಪ್ಲಿಕೇಶನ್ ಆಫ್ ಕ್ಲೋರಿನ್ ಬಿಹೈಂಡ್ ದ ಸ್ಟೇಜ್ ಆಫ್ ಬ್ರೇಕ್ ಪಾಯಿಂಟ್. ಇಲ್ಲಿ ಹೇಳಿದ್ನಲ್ಲ, super chlorination, the application of chlorine behind the break point is called as super chlorination. Okay, this super chlorination. Next, dechlorination. Dechlorination is the removal. If the process of removing excess chlorine from water before the distribution, ಅದು ಕ್ಲೋರಿನ ವಾಟರ್ ಕ್ಲೋರಿನ್ ಸಪೋಸ್ ಆಗಿ ನೋಡಿ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿದಾಗ ಕ್ಲೋರಿನ್ ಏನಾದರೂ ಉಳ್ಕೊಂಡಿದ್ರೆ ಟೇಸ್ಟ್ ಒಂಥರ ಒಗರ್ ಬರುತ್ತೆ. So on that time it requires dechlorination. The process of removing excess chlorine from water before distribution ಕಳಿಸೋಕ್ಕಿಂತ ಮುಂಚೆ, this process we call it as dechlorination. So here one problem is there. It is required to supply water population of 20,000 at a per capita demand of 150 liters per day. The disinfectant used for chlorination is bleaching powder, which contains 30% of available chlorine. ಅಂದರೆ ಒಂದು 100 kg ಇದೆ ಅಂದರೆ ಅದರಲ್ಲಿ 30% ಕ್ಲೋರಿನ್ ಪೌಡರ್ ಇದ್ದರೆ ಕ್ಲೋರಿನ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. 100 kg ತೊಗೊಂಡಿದ್ದೀನಿ ಅಂದರೆ ಅದರಲ್ಲಿ 30 kg ಅಷ್ಟೇ ಕ್ಲೋರಿನ್ ಇರುತ್ತೆ.
So determine how much amount of bleaching powder is required annually at a water works if 0.33 of chlorine dose is required for disinfection. 0.33 ಅಷ್ಟು ಬೇಕು ನನಗೆ. ಸೊ ದಿಸ್ ಇಸ್ ದ ಡಾಟಾ. ಸೊಲ್ಯೂಷನ್ ಫಾರ್ ದಿಸ್. ಅವರೇಜ್ ಡೈಲಿ ಡಿಮ್ಯಾಂಡ್ ಗೊತ್ತಿದೆ ನಿಮಗೆ, ಪಾಪ್ಯುಲೇಷನ್ ಇಂಟು ಪರ್ ಕ್ಯಾಪಿಟಲ್ ಡಿಮ್ಯಾಂಡ್ ಅಂದರೆ ಅವರೇಜ್ ಡೈಲಿ ಡಿಮ್ಯಾಂಡ್ ಸಿಗುತ್ತೆ. ಅಸ್ಯೂಮಿಂಗ್ ದ ಕ್ಲೋರಿನ್ ರಿಕ್ವೈರ್ಡ್ ಡೈಲಿ ಬೇಸ್ಡ್ ಆನ್ ಅವರೇಜ್ ಆ್ಯನ್ಯುವಲ್ ಕನ್ಸಂಪ್ಷನ್ ಇಟ್ ಇಸ್ 0.3 ಬೇಕಾಗುತ್ತೆ. ಸೊ 0.3 ಇಂಟು 10⁶ ಅದು ಇಂಟು ಮಲ್ಟಿಪಲ್ ಮಾಡಿ ಲೀಟ್ರಿಗೆ ಕನ್ವರ್ಟ್ ಮಾಡಿದ್ದಾರೆ ಅಷ್ಟೇ. ಸೊ ಆಫ್ಟರ್ ದಟ್ this 0.3 into 10⁶ is 0.3 is to minimum ಅಂದರೆ ಇಲ್ಲಿ ಹೇಳಿದ್ದಾನೆ ಕ್ವಶನಲ್ಲಿ 0.3 ppm of chlorine required ಅಂತ. ಸೊ 0.3 into 3 into 10⁶ ಮಾಡಿದ್ರೆ ಇಲ್ಲಿ 0.9 into 10⁶ milligram per liter. ಇದನ್ನು ಕೆ ಜಿ ಕನ್ವರ್ಟ್ ಮಾಡಿದ್ರೆ 0.9 ಕೆ ಜಿ ಅಂದರೆ ಡಿವೈಡೆಡ್ ಬೈ 10⁶ ಅಷ್ಟೇ ಮಾಡೋದು. ಸೊ ಇಟ್ ಕನ್ವರ್ಟೆಡ್ ಇಂಟು ಕೆ ಜಿ. The bleaching powder is 30%. It means that 30 kg of chlorine is contained in 100 kg of bleaching powder. ಅಷ್ಟು ಬ್ಲೀಚಿಂಗ್ ಒಂದು 100 kg ಬ್ಲೀಚಿಂಗ್ ಪೌಡರ್ ತಗೊಂಡಿದ್ರೆ ಅದರಲ್ಲಿ ಓನ್ಲಿ 30 kg ಆಫ್ ಕ್ಲೋರಿನ್ ಇರುತ್ತೆ. ಸೊ ನನಗೆ ಸಿಕ್ಕಿರೋ 0.9 kg ಹೌದಾ. ಸೊ ಇಂಟು 100 ಮಾಡಿದ್ರೆ ಇಂಟು 100 ಡಿವೈಡ್ ಬೈ 0.9 kg 100 kg ಆಫ್ ಬ್ಲೀಚಿಂಗ್ ಪೌಡರು ಅದರಲ್ಲಿ 30% ಅಷ್ಟೇ ಕ್ಲೋರಿನ್ ಇರುತ್ತೆ. ಸೊ ವಿ ಗೆಟ್ 3 kg. ಸೊ ಆ್ಯನ್ಯುವಲಿ ಎಷ್ಟು ಬೇಕಾಗುತ್ತೆ ಅಂದರೆ ಬಂದಿರೋ 3 kg ಇಂಟು 365 ಅಂದರೆ ಒಂದು ವರ್ಷಕ್ಕೆ ವಿ ಗೆಟ್ ಇನ್ kgs. ಸೊ ಡಿವೈಡೆಡ್ ಬೈ 100 ಮಾಡಿದ್ರೆ ವಿಲ್ ಗೆಟ್ ಡಿವೈಡೆಡ್ ಬೈ 1000 ಮಾಡಬೇಕು ಟನ್ನಲ್ಲ. ಸೊ ಡಿವೈಡೆಡ್ ಬೈ 1000 ಮಾಡಿದ್ರೆ ಯು ಗೆಟ್ 1.095 kg. ಸಿಮಿಲರ್ ಪ್ರಾಬ್ಲಮ್ ಐ ಹ್ಯಾವ್ ಸಾಲ್ವ್ ಸೇಮ್ ಥಿಂಗ್ ಅದೇ ಥರ ಮಾಡಿ ವಿಲ್ ಗೆಟ್ ಆನ್ಸರ್. This is the brief introduction about chlorine. Chlorine ಅಂದರೆ ಏನು, ಕ್ಲೋರಿನ್ ಆ್ಯಕ್ಷನ್ ಹೇಗಾಗುತ್ತೆ, ಆ್ಯಂಡ್ ದೆನ್ ಫಾರ್ಮ್ಸ್ ಆಫ್ ಕ್ಲೋರಿನ್ ಪ್ರೀ ಪೋಸ್ಟ್, ಮತ್ತು ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಬ್ರೇಕ್ ಪಾಯಿಂಟ್ ಕ್ಲೋರಿನೇಷನ್. ಆಫ್ಟರ್ ದಟ್ ಎಷ್ಟು ಅಮೌಂಟ್ ಆಫ್ ಕ್ಲೋರಿನ್ ಇಸ್ ಬೇಕಾಗುತ್ತೆ ಪರ್ ಕ್ಯಾಪಿಟಲ್ ಮಾಡಬೇಕು, ಅದನ್ನು ಎಷ್ಟು ಕೆ ಜಿ ಕಂಟೈನ್ ಮಾಡುತ್ತೆ ಅಂತ ನೋಡಿಕೊಂಡು ಕ್ಲೋರಿನ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಇನ್ನೊಂದು ಪ್ರಾಕ್ಟೀಸ್ ಪ್ರಾಬ್ಲಮ್, ಸಾಲ್ವ್ ಇಟ್ ಇನ್ ಯುವರ್ ಓನ್. This is about chlorination.